ನನ್ನ ವಸ್ತುಗಳನ್ನ ಹಾಳು ಮಾಡ್ಬೇಕು ಅಂತ ನೋಡಿದ್ರೆ ಸರಿ ಇರೋದಿಲ್ಲ. ನೀನು ಬೇಡ ಅಂತಿದ್ರೆ ನನಗ್ ಮಾಡ್ಬೇಕು ಅನ್ಸುತ್ತೆ. ನನಗೆ ಹೊಡಿತ್ಯಾ? ನನ್ನ ವಸ್ತುಗಳ ತಂಟೆಗೆ ಬಂದ್ರೆ ಹೊಡಿಯೋದಷ್ಟೇ ಅಲ್ಲ, ಸಾಯಿಸ್ಬಿಡ್ತೀನಿ. ಆಫೀಸರ್ ನನ್ಗೆ ಪ್ರೀತಿಯಿಂದ ಕೊಟ್ಟಿರೋ ವಸ್ತುಗಳನ್ನ ಕಣ್ಮುಂದೆ ಹಾಳು ಮಾಡ್ತಾ ಇದ್ರೆ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಇವತ್ತು ನಾನಿದನ್ನ ಸುಟ್ಟು ಹಾಕ್ದೆ ಬಿಡಲ್ಲ ಕಣೆ. ಸುಟ್ಟು ಹಾಕೆ ನೋಡ್ತೀನಿ. ಅದೇ ಬೆಂಕಿಲೆ ನಿನ್ನ ಸುಟ್ಟು ಹಾಕ್ದೆ ಹೋದ್ರೆ ನನ್ನ ಹೆಸರು ಕಲ್ಯಾಣಿನೇ ಅಲ್ಲ. ಕಲ್ಯಾಣಿ, ಯಾಕಷ್ಟು ಕೋಪ? ಕಂಟ್ರೋಲ್ ಯುವರ್ ಸೆಲ್ಫ್. ನೋಡಿ ಆಫೀಸರ್ ಏನ್ ಮಾಡ್ತಿದ್ದಾಳೆ ಅಂತ. ನಾನ್ ಏನ್ ಮಾಡಿದ್ರು ನನಗ್ ಬೈದು ಹೊಡೆದು ಹಿಂಸಿಸ್ತಿದ್ದೀರಾ ಅಂತ ಕೇಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಾಂದ್ರೆ ಏನಾಗುತ್ತೆ? ನೀನ್ ಹೀಗೆ ಓವರ್ ಆಕ್ಟಿಂಗ್ ಮಾಡಿದ್ರೆ ಇವಳು ಹಾಗೆ ರಿಯಾಕ್ಟ್ ಮಾಡ್ತಾಳೆ. ನನ್ನ ಗಂಡನ್ ಪಕ್ಕ ಯಾರೋ ಇರೋ ಫೋಟೋಗಳು ನನ್ನ ಕಣ್ ಮುಂದೆ ಕಾಣಿಸ್ತಿದ್ರೆ ನಾನು ಹೇಗ್ ನೋಡ್ತಾ ಸುಮ್ನಿರ್ಲಿ? ನೀನ್ ಅವ್ರ ಹೆಂಡತಿ ಅಂತ ನಾನು ಅನ್ಕೋತಿಲ್ಲ. ಅಷ್ಟಕ್ಕೂ ನೀವಿಬ್ರು ನನ್ ಸೊಸೆರು ಅಂತ ನಾನ್ ಅಂದ್ಕೊಂಡಿಲ್ವೇ? ಅದಕ್ ಬೆಂಕಿ ಹಚ್ಚಿ ಸುಟ್ಟು ಹಾಕೋದಲ್ಲ, ನಿಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕಿದ್ರೆ ಪೀಡೆ ತೊಲಗತ್ತೆ. ದಮಯಂತಿ, ಅವಳು ತಪ್ಪು ಮಾಡಿದ್ರೆ ನನ್ನ ಮಗಳನ್ನ ಅಂತೀಯಲ್ಲ ನೀನು? ಅಷ್ಟಕ್ಕೂ ಹಬ್ಬದ ದಿನ ಏನೀ ಜಗಳ? ಹಬ್ಬ ಅನ್ಕೊಂಡೆ ಏನು ಮಾತಾಡದೆ ಸುಮ್ನೆ ಇರೋದು. ಆದ್ರೂ ಇಷ್ಟೊಂದು ಒಳ್ಳೆಯವ್ರ ಹಾಗೆ ನಾಟಕ ಮಾಡ್ಬೇಡಿ ಅತ್ತೆ. ನಿಮ್ಮಲ್ಲಿ ಅಷ್ಟೊಂದು ಒಳ್ಳೆತನ ಇದ್ದಿದ್ರೆ ಕಲ್ಯಾಣಿನ್ ಒಂಥರ ನನ್ ಒಂಥರ ಯಾಕೆ ನೋಡ್ತಿದ್ರಿ? ನಿಮಗಿಂತ ಮಹಾನಟಿ ನಾನು. ಸಂಪದ ನಿನಗಿಷ್ಟ ಬಂದಾಗ ಮಾತಾಡಿದ್ರೆ ಮರ್ಯಾದೆ ಇರೋದಿಲ್ಲ ನೋಡು. ನನ್ನ ಹೆಂಡತಿಗೆ ಅನ್ನೋಷ್ಟು ದೊಡ್ಡವಳ ನೀನೇನು ನಿನ್ ಬದುಕೇನು? ನನ್ನ ಬದುಕೇನು ಅಂತ ನನಗ್ ಗೊತ್ತು. ಹೆಂಡತಿನ ಕಂಟ್ರೋಲ್ ಮಾಡಕ್ಕಾಗ್ದಿರೋ ನೀವು ಕೂಡ ನನಗೆ ಹೇಳ್ತಿದ್ದೀರಾ? ಸಂಪದ, ಏನ್ ಮನುಷ್ಯಳೆ ನೀನು? ದೊಡ್ಡವರು ಚಿಕ್ಕವರು ಇಲ್ದೇನೆ ಬಾಯಿಗೆ ಏನ್ ಬರುತ್ತೋ ಅದನ್ನ ಅನ್ನೋದೇನಾ? ಪದ್ಧತಿಗಳ ಬಗ್ಗೆನೇ ಗೊತ್ತಿಲ್ಲದವ್ರ ಬಾಯಲ್ಲಿ ಪದ್ಧತಿ ಮಾತು ಬರುತ್ತೆ ಅಂತ ಹೇಗೆ ಅನ್ಕೋತೀಯ ಪಾರ್ವತಿ? ಪದ್ಧತಿ ಬಗ್ಗೆ ನಿಮ್ ಹತ್ರ ಕಲಿಬೇಕಾಗಿರೋ ಸ್ಥಿತಿಲಿ ನಾನಿಲ್ಲ. ಎಲ್ರೂ ಒಂದೇ, ಹೆಂಡತಿ ಕೈಗೊಂಬೆ ಆಗಿರೋ ಗಂಡಂದ್ರು. ಏನ್ ಬೊಗಳ್ದೆ? ಇರಮ್ಮ, ಇವಳಿಗೆ ಹೊಡೆಯೋ ರೈಟ್ಸು ನಿಮ್ಗೆ ಯಾರಿಗೂ ಇಲ್ಲ. ತಾಳಿ ಕಟ್ಟಿ ತಪ್ಪು ಮಾಡಿರೋದು ನಾನಾಗಿರೋದ್ರಿಂದ ಆ ರೈಟ್ಸ್ ಇರೋದು ನನಗೆ ಮಾತ್ರ.
ಹೆಂಡತಿ ಕೈಗೊಂಬೆ ಗಂಡ ಅಂದ್ರೆ ಅದು ಕೀಳ್ತನ ಅಲ್ಲ. ಅದು ಅವ್ರ ಹೆಂಡತಿ ಮೇಲೆ ಅವ್ರಿಗಿರೋ ಪ್ರೀತಿ. ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ದಿರೋ ನೀನು ಅವ್ರ ಬಗ್ಗೆ ಕಮೆಂಟ್ ಮಾಡ್ತೀಯ. ನೀನು ಬಾಯ್ ಬಿಟ್ಟಾಗೆಲ್ಲ ನನ್ನ ಕೈಯಿಂದ ಹೀಗೆ ಏಟ್ ತಿಂತ್ಯ. ಹೋಗೆ ಒಳಗಡೆ. ವಿಡಿಯೋ ಮಾಡಿದ್ರೆ ಚಿಕ್ಕಮ್ಮ? ಅದೇನ್ ಸಂಪದ, ಬೇಕು ಅಂತಾನೆ ಅವ್ರಿಗೆಲ್ಲ ಕೋಪ ತರಿಸಿ ಹಾಗೆ ಹೊಡ್ಸ್ಕೋತಿದ್ಯಾ? ಅವರು ಹೊಡೆದಿರೋ ಪ್ರತಿ ಏಟು ಅವ್ರ ಕೈಯಾರ ಅವರೇ ನನಗೆ ಕೊಡ್ತಿರೋ ಆಯುಧ. ನಾವು ಒಡವೆಗಳನ್ನ ಮಾಯ ಮಾಡಿದ್ಮೇಲೆ ಇದನ್ನೆಲ್ಲ ಸಾಕ್ಷಿಯಾಗಿಟ್ಕೊಂಡು ನಾನಿಲ್ಲೇ ಪರ್ಮನೆಂಟ್ ಆಗಿದ್ದು ಕಲ್ಯಾಣಿನ ಹೊರಗಡೆ ಹಾಕಕ್ಕೆ ಪ್ಲಾನ್ ಮಾಡ್ತೀನಿ. ಶ್ರೀರಾಮನವಮಿ ಹಬ್ಬ ಆಗ್ತಿದ್ದ ಹಾಗೇನೆ ಕೋರ್ಟಲ್ಲಿ ಈ ವಿಡಿಯೋನ ಸಬ್ಮಿಟ್ ಮಾಡ್ತೀನಿ. ಕೋರ್ಟು ಚೀಮಾರಿ ಹಾಕಿ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ಆಮೇಲೆ ನನ್ನ ಮಹಾರಾಣಿ ಹಾಗೆ ನೋಡ್ಕೊಳ್ಳೋದೇ ವಿಧಿ ಇಲ್ಲ. ಅವಾಗ ನಾನು ಏನ್ ಕೇಳಿದ್ರು ಕೊಡ್ಬೇಕು, ಹೇಳಿದ್ದನ್ನು ಮಾಡ್ಬೇಕು. ಸಂಪದ, ನಮ್ಮಮ್ಮಂಗೆ ತಮ್ಮಂಗೆ ತುಂಬಾ ಹಿಂಸೆ ಕೊಟ್ಟು ಅವ್ರನ್ ಪಾಪ ಬೀದಿಗೆ ತಂದಿದ್ದಾರೆ ಇವರು. ಇವರನ್ನ ನೀನ್ ಆಟ ಆಡಿಸ್ತೀಯ ಅನ್ನೋದಿದ್ರೆ ನೀನ್ ಏನ್ ಸಹಾಯ ಮಾಡು ಅಂದ್ರೂ ಮಾಡ್ತೀನಿ. ಏನೂ ಆಗಿಲ್ಲ ಅಲ್ವಾ? ಇನ್ನೂ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಇದನ್ನ ನಾನು ಯಾವಾಗಿಂದನೂ ಕಾಪಾಡ್ಕೊಂಡಿದ್ದ ನೆನಪುಗಳು. ಹಾಗಿರುವಾಗ ಅದನ್ನ ಹಾಳು ಮಾಡ್ಬೇಕಂತ ನೋಡಿದ್ಲಲ್ಲ ಆ ಸಂಪದ. ಅವಳು ಹಾಗೆ ಅನ್ಕೊಂಡ್ಲು, ಆದ್ರೆ ಹಾಗೆ ನಡೀಲಿಲ್ವಲ್ಲ. ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಕಲ್ಯಾಣಿ? ಇದು ಚಿಕ್ಕ ವಿಷಯ ಅಲ್ಲ ಆಫೀಸರ್. ನಾನು ಕೊಟ್ಟಿರೋ ವಸ್ತುನ ಸುಟ್ಟಾಕ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ಇಷ್ಟು ಬೇಜಾರು ಮಾಡ್ಕೋತಿದ್ಯಾ? ಒಂದ್ ವೇಳೆ ನಾಳೆ ನಾನ್ ನಿನ್ನಿಂದ ದೂರ ಆಗೋ ಪರಿಸ್ಥಿತಿ. ಆಫೀಸರ್, ಅಂತ ಮಾತು ಮಾತ್ರ ಹೇಳ್ಬೇಡಿ. ನೀವು ನನಗೆ ದೂರ ಆಗ್ತೀರಾ ಅನ್ನೋ ಆಲೋಚನೆ ಕೂಡ ನನಗೆ ತಡ್ಕೊಳಕ್ಕಾಗಲ್ಲ. ನನಗೆ ನೀವ್ ಬೇಕು, ಕಂದ ಬೇಕು. ನೀವಿಬ್ಬರಿದ್ಮೇಲೆ ನನಗೆ ಲೋಕದಲ್ಲಿ ಇನ್ನೇನೂ ಬೇಕಾಗಿಲ್ಲ. ಸುಮ್ನೆ ತಮಾಷೆಗೆ ಹೇಳ್ದೆ ಕಲ್ಯಾಣಿ. ತಮಾಷೆ ಕೂಡ ನೀವ್ ಆ ಮಾತು ಹೇಳ್ಬೇಡಿ. ನೀವು ನನ್ನ ಹತ್ರ ಇದ್ರೆ ನನ್ಗೆ ಆನಂದ. ನಿಮ್ಮಿಂದ ದೂರ ಇರೋ ಒಂದೊಂದು ಕ್ಷಣನೂ ನನ್ಗೆ ನರಕ. ನನ್ನಿಂದ ನಿಮ್ಮನ್ನ ದೂರ ಮಾಡ್ಬೇಕು ಅಂತ ನೋಡ್ತಾ ಇರೋ ಆ ಸಂಪದಾನ ಹೇಗಾದ್ರೂ ನನಗೆ ನೀವು ಬೇಡ, ನಿಮ್ ಜೊತೆ ಸಂಸಾರ ಮಾಡೋದು ಬೇಡ, ಈ ತರ ಅವಳಾಗವಳೆ ಹೇಳ್ಬೇಕು. ನೀನು ಸಂಪದಾನ ಯಾವುದೋ ರೀತಿಲಿ ಹೊರಗಡೆ ಕಳಿಸ್ತೀಯ ಅಂತ, ಮತ್ತೆ ಮೊದಲಿನ ಹಾಗೆ ನಾವು ಒಂದಾಗಿರ್ತೀವಿ ಅಂತ ನನಗೆ ನಂಬಿಕೆ ಇದೆ. ಆ ಕ್ಷಣ ಬರುತ್ತೆ ಆಫೀಸರ್. ಆ ದೇವ್ರ ಹತ್ರ ಹೋರಾಡಿ ಆದ್ರೂ ಆ ಕ್ಷಣ ಬರೋ ಹಾಗೆ ಮಾಡ್ತೀನಿ.
ಮಾಡ್ತಿದ್ಯೋ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಇವಾಗ ಏನಾಯ್ತು ಚಿಕ್ಕಮ್ಮ? ಅಬ್ಬಾ, ಏನಾಯ್ತಾ? ಅವ್ರು ನಿನ್ನ ಆ ಥರ ಕೆಳಗ್ ಬೀಳ್ಸಿ ದಬ್ಬ ದಬ್ಬ ಅಂತ ಹೊಡಿತಿದ್ರೆ ಕೋಪ ಜಾಸ್ತಿ ಮಾಡಿಸಿ ಹೊಡಿಸ್ಕೋತಿದ್ಯಲ್ಲ. ಜೊತೆಗೆ ನನ್ನ ಹತ್ರ ವಿಡಿಯೋ ತೆಗೆಸ್ಕೊಳ್ಳೋದು ಬೇರೆ. ನಾನು ಕೋರ್ಟಲ್ಲಿ ಗೆಲ್ಬೇಕು ಅಂದ್ರೆ ನನಗ್ ಸ್ವಲ್ಪ ವಿಡಿಯೋ ಆಧಾರ ಬೇಕು. ಅವ್ರು ಎಷ್ಟು ಹೆಚ್ಚೋಗ್ತಾರೋ ನನಗಷ್ಟು ಒಳ್ಳೇದೇ ಆಗತ್ತೆ. ಅದಕ್ಕೆ ನಾನು ಕೋಪ ಜಾಸ್ತಿ ಮಾಡಿಸಿ ಹೊಡ್ಸ್ಕೊತಿದ್ದೀನಿ. ಆದ್ರೂ ಈ ತರ ಹೊಡ್ಸ್ಕೋಬೇಕು ಅಂತೀಯಾ? ಎಲ್ಲರ ಮುಂದೆ ಅವ್ರನ್ನ ವಿಲನ್ಸ್ ಮಾಡ್ಬೇಕು ಅಂದ್ರೆ ಹೀಗ್ ಮಾಡ್ಲೇಬೇಕು ಚಿಕ್ಕಮ್ಮ. ಅದರಿಂದ ನಮ್ಗೆ 2 ಉಪಯೋಗ ಇದೆ. ಒಂದು, ನಾನ್ ತಕ್ಷಣ ನಿಮ್ ತಮ್ಮನ ಜೊತೆ ಓಡ್ ಹೋಗೋದಿಲ್ಲ. ಅದೇನು ಮತ್ತೆ ಮಾತ್ ಬದಲಾಯಿಸ್ತಿದ್ಯಾ? ಮಾತಷ್ಟೇ ಬದಲಾಯ್ತಾ ಇಲ್ಲ ಮನ್ಸ್ ಕೂಡ ಬದಲಾಗ್ತಿದ್ಯಾ? ಚೆಚ್ಚೆ, ಹಾಗೇನಿಲ್ಲ. ಒಡವೆ ಜೊತೆ ಸಿದ್ದು ಓಡ್ ಹೋದ್ರು ನನ್ಗೇನು ಗೊತ್ತಿಲ್ದೇ ಇರೋಳ ಹಾಗೆ ನಾನ್ ಇಲ್ಲೇ ಇರ್ತೀನಿ. ಆ ವಿಡಿಯೋಗಳಿಂದ ಕೋರ್ಟಲ್ಲಿ ಎಲ್ಲರನ್ನೂ ಸಿಕ್ಕಾಕ್ಸಿ ಒಂದು ಆಟ ಆಡ್ತೀನಿ. ಓಹೋ, ಆ ಥರ ಸ್ಕೆಚ್ ಬದಲಾಯಿಸಿದ್ಯಾ ಅಂತಾಯ್ತು. ಮತ್ತೆ ನನ್ನ ಇಷ್ಟೊಂದು ಆಡಿಸ್ದವ್ರಿಗೆ ನಾನಂದ್ರೆ ಏನಂತ ಗೊತ್ತಾಗ್ಬೇಕಲ್ಲ. ಎಲ್ಲ ಚೆನ್ನಾಗೇ ಇದೆ, ಆದ್ರೆ ನಂಗೊಂದು ಡೌಟ್ ಸಂಪದ. ಏನದು? ಇದನ್ನೆಲ್ಲ ನೋಡಿದ್ಮೇಲೆ ಜಡ್ಜ್ ಅವರು ನಿನಗ್ ಪೂರ್ತಿ ಸೆಕ್ಯೂರಿಟಿ ಕೊಟ್ಟು ನೀನ್ ಇಲ್ಲೇ ಇರ್ಬೇಕು ಅಂತ ಅಂತಾರೇನೋ ಅಲ್ವಾ? ತೀರ್ಪುಗೋಸ್ಕರ ನಾನು ಕಾಯೋದು ಅವ್ರನ್ನ ಅಳಿಸೋದಕ್ಕೋಸ್ಕರ. ದುಡ್ಡು ಬಂದ ಮೇಲೆ, ಕಲ್ಯಾಣಿ ಮೇಲೆ ಪೂರ್ತಿಯಾಗಿ ಗೆದ್ದ ಮೇಲೆ ಎಲ್ರೂ ಅಳ್ತಾ ಇದ್ರೆ ನಾನ್ ಮಾತ್ರ ಆರಾಮಾಗಿ ನಿಮ್ ತಮ್ಮನ ಜೊತೆ ಹೊರಟು ಹೋಗಿ ಫಾರಿನಲ್ಲೆಲ್ಲೋ ಸೆಟ್ಲ್ ಆಗ್ಬಿಡ್ತೀನಿ. ಯಾವಾಗ್ಲೂ ನಿಮ್ ಬಗ್ಗೆನೇ ನೀವು ಮಾತಾಡ್ಕೋತೀರೇ ಹೊರತು ನನ್ ಬಗ್ಗೆ ಯಾರು ಮಾತಾಡಲ್ವೇ? ನಿಮ್ ಪಾಲು ನಿಮಗ್ ಸಿಗುತ್ತೆ, ಅದನ್ನ ಇಟ್ಕೊಂಡು ನೀವಿಲ್ಲೇ ಎಂಜಾಯ್ ಮಾಡಿ. ಎಂಜಾಯ್, ಆ ಶಬ್ದ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಯಾವಾಗ ಆ ದಿನ ಬರುತ್ತೋ ಏನೋ. ಸಾರಿ. ಏನು ಅಂದ್ರೆ? ಏನಿದು, ನಮ್ ರೂಮೇನಾ? ಮಲ್ಲಿಗೆ ಹೂ ಕಾಣಿಸ್ಕೋತಲ್ಲ, ಅದಕ್ಕೆ ಭಯವಾಗಿ ಬೇರೆ ರೂಮಿಗೆ ಬಂದೇನು ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮಗೋಸ್ಕರನೇ ಈ ಅಲಂಕಾರ ಮಾಡ್ಕೊಂಡಿರೋದು. ಯಾಕೋ ತುಂಬಾ ದಿನಗಳ ನಂತರ ನನ್ನ ಹೆಂಡತಿ ಹಾಗೆ ಕಾಣಿಸ್ತಾ ಇದ್ದಾಳೆ. ಏನ್ ವಿಶೇಷನೋ? ಅದು ನೀವು ತಂದೆ ಆಗ್ತಾ ಇದ್ದೀರಾ.
ಅಬ್ಬಾ, ಅಂತದ್ ಕೂಡ ಕಾಣಿಸುತ್ತೆ ನಿಂಗೆ? ಏನ್ರಿ ನೀವು ನಿಮ್ಮನ್ನ ನಿಮ್ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ಕೂಡ ತಪ್ಪೇನಾ? ನೀನು ನನ್ನ ಹೆಂಡತಿ ಕಣೆ. ತಪ್ಪು ಮಾಡಿದ್ರೆ ಬೈತೀನಿ, ಒಳ್ಳೇದ್ ಮಾಡಿದ್ರೆ ಹೊಗಳ್ತೀನಿ, ಅಷ್ಟೇ ಹೊರತು ನಿನಗೆ ಹೊರಗಿನವ್ರು ಯಾರಾದ್ರೂ ಏನಾದ್ರು ಅಂದ್ರೆ ನಾನಂತೂ ಸಹಿಸೋದಿಲ್ಲ. ನೀನು ನನ್ನ ಹಕ್ಕು, ಹಾಗೇನೆ ನನ್ನ ಜವಾಬ್ದಾರಿ ಕೂಡ. ಅಮ್ಮರೇ, ಕಲ್ಯಾಣಿ ಅಮ್ಮವ್ರಿಗೆ ರೇಷ್ಮೆ ಸೀರೆ ತಗೊಂಡಿದ್ರೆ ಆಗ್ತಿತ್ತು, ನೀವ್ಯಾಕೆ ಇಷ್ಟು ಕಷ್ಟ ಪಡ್ತಿದ್ದೀರಾ? ಇಲ್ಲ ಬಾಲಾಜಿ, ಇದು ಕಷ್ಟ ಅಲ್ಲ. ನನ್ನ ಮಗಳ ಮೇಲೆ ನನಗಿರೋ ಇಷ್ಟ. ನನ್ನ ಮಗಳ ಜೀವನ ಈಗ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಆ ಮಹಾತಾಯಿ ಬಂದಿದ್ದಕ್ಕೆ ಇಷ್ಟು ಕಷ್ಟಗಳು ಬಂದಿದೆ ಬಿಡಿಮ. ಯಾವ ಹೆಂಡತಿ ಆದ್ರೂ ಗಂಡನ ಪಕ್ಕದಲ್ಲಿದ್ರೆ ಮಾತ್ರನೇ ಸಂತೋಷವಾಗಿರ್ತಾಳೆ. ಹಾಗಿದ್ದಾಗ ಅವಳ ಗಂಡನ ಮಧ್ಯದಲ್ಲಿ ಆ ಸಂಪದೆ ಇರೋದ್ರಿಂದ ತುಂಬಾನೇ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾಳೆ. ಅವ್ರು ಬಂದಿರೋದು ಅದಕ್ಕೆ ಅನ್ಸತ್ತೆ ಅಲ್ವೇನಮ್ಮ? ಹಾಗಿದ್ದಾಗ ಅವಳಿಗೆ ಪ್ರಾಣವಾಗಿರೋ ಶೌರ್ಯ ಯಾವ ಕಾರಣಕ್ಕೂ ಅವಳಿಂದ ದೂರ ಆಗ್ಬಾರ್ದು. ಅದಕ್ಕೆ ಈ ಬಟ್ಟೆನ ನಾನೇ ನೇಯ್ತಾ ಇದ್ದೀನಿ. ನಾನ್ ನೇಯ್ದಿರೋ ಬಟ್ಟೆಗಳನ್ನ ಹಾಕೊಂಡು ಶೌರ್ಯ ಕಲ್ಯಾಣಿ ಪೂಜೆಗೆ ಕೂತ್ಕೋಬೇಕು. ಇದನ್ನೆಲ್ಲ ನೀವು ಅವ್ರು ಯಾರೋ ಬಂದು ಹೇಳಿದ್ರು ಅಂತ ಮಾಡ್ತಿದ್ದೀರಾ ಅಲ್ವೇನಮ್ಮ? ಹೌದು ಬಾಲಾಜಿ. ನನಗೆ ಯಾಕೋ ಅವಳು ಹೇಳಿದ್ದು ಇಷ್ಟ ಆಗ್ಲಿಲ್ಲಮ್ಮ. ಅದ್ಯಾಕ್ ಬಾಲಾಜಿ ಹಾಗೆ ಹೇಳ್ತೀಯ? ಅವಳು ಹೇಳಿದ್ರು ಅಂದ್ರೆ ಸಾಕ್ಷಾತ್ ಅಮ್ಮನವರೇ ಹೇಳ್ದಾಗೆ ಅಂತ ಎಲ್ಲರೂ ಹೇಳ್ತಾರಲ್ವಾ? ರಾಮನಿಗೆ ಒಡವೆ ಬಂಗಾರ ಅಲಂಕಾರ ಮಾಡಿ ಅಂತ ಹೇಳೋದೇನಮ್ಮ? ರಾಮನಿಗೆ ಸೀತಾದೇವಿಗೆ ಬಂಗಾರದ ಮೇಲೆ ಆಸೆ ಇರೋದೇ ಇಲ್ಲ ಅಲ್ವಮ್ಮ? ಭದ್ರಾಚಲದಲ್ಲಿ ಸೀತಮ್ಮ ತಾಯಿಗೂ ಕೂಡ ಆ ಭಕ್ತ ರಾಮದಾಸ ಅವರು ಭಕ್ತಿಯಿಂದ ಮಾಡಿಸಿರೋ ಒಡವೆನೆ ಅಲಂಕರಿಸ್ತಾರೆ ಹೊರತು ಅಮ್ಮೋರು ರಾಮ ಕೇಳ್ದ ಅಂತ ಹಾಗೆ ಮಾಡಲ್ವಲ್ಲಮ್ಮ? ಲಕ್ಷ್ಮೀ ಸ್ವರೂಪನೇ ಸೀತಮ್ಮ, ಆ ವಿಷ್ಣು ಸ್ವರೂಪನೇ ಶ್ರೀರಾಮ. ಎಂತೆಂಥ ಕಷ್ಟಗಳು ಬಂದ್ರೂ ಕೂಡ ಅದನ್ನ ಎದುರಿಸಿರೋಂಥ ದಂಪತಿಗಳವರು. ಅಂಥ ದಂಪತಿಗಳಿಗೆ ಮದುವೆ ಮಾಡಿಸಿದ್ರೆ ಪುಣ್ಯ ಬರುತ್ತೆ, ನನ್ನ ಮಗಳ ಜೀವನದಲ್ಲಿ ಸಂತೋಷ ಬರುತ್ತೆ ಅನ್ನೋದನ್ನ ಬಿಟ್ರೆ ಅವ್ರು ಹೇಳಿದ ಹಾಗೆ ಬಂಗಾರಗಳನ್ನೆಲ್ಲ ಹಾಕಬೇಕು ಅಂತಲ್ಲ. ಅಮ್ಮ, ಯಾಕ ಮಾಡ್ತಾ ಇದೀಯ ನೀನು? ಆ ಸೀತಾರಾಮನಿಗೆ ರೇಷ್ಮೆ ಬಟ್ಟೆನ ನೇಯ್ತಾ ಇದ್ದೀನಿ ನಾನು. ಶ್ರೀ ಸೀತಾರಾಮನ್ ಕಲ್ಯಾಣ ಮಾಡಿದ್ರೆ ನೀನು ಶೌರ್ಯ ಇಬ್ರು ಸಂತೋಷವಾಗಿ ಬದುಕ್ತೀರ ಅನ್ನೋ ನಂಬಿಕೆ ನನಗೆ. ನೀವು ಕೇಳ್ಕೊಂಡ ಹಾಗೆ ನಡೆಯುತ್ತಮ್ಮ. ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಯಾರೆಷ್ಟೇ ಪ್ರಯತ್ನ ಮಾಡಿದ್ರು ಕಲ್ಯಾಣಿನ ಕನ್ಸಲ್ಲೂ ಕೂಡ ದೂರ ಮಾಡ್ಕೊಳ್ಳಲ್ಲ. ಅಮ್ಮ, ನೀನೊಬ್ಳೆ ಯಾಕೆ ಕಷ್ಟಪಡ್ತೀಯ ಹೇಳು? ನಾನು ನಿನ್ ಜೊತೆ ಇದ್ದು ಸಹಾಯ ಮಾಡ್ತೀನಿ. ಬೇಡಮ್ಮ, ನಾಳೆ ಮದ್ವೆ ಕೂತ್ಕೋಬೇಕಾಗಿರೋ ದಂಪತಿಗಳು ನೀವೇ. ನೀವು ನಿದ್ರೆ ಮಾಡದೆ ಜಾಗರಣೆ ಮಾಡಿದ್ರೆ ಒಳ್ಳೇದಾಗಲ್ಲಮ್ಮ. ನೀವಿಬ್ರು ಹೋಗಿ ಮಲ್ಕೊಳ್ಳಿ. ಬಾ ಕಲ್ಯಾಣಿ, ಬಾ. ಬಾಲಾಜಿ ತಗೊಳ್ಳಿ ಅಮ್ಮರೇ.